18-8 ಮತ್ತು ಜಾತ್ಯತೀತ ಜನತಾದಳದ 2 ಇದಿಷ್ಟು ನಂಬರ್ಸ್ ಲಭ್ಯ ಆಗ್ತಾ ಇರೋದು. 18 ಕ್ಷೇತ್ರದಲ್ಲಿ ಬಿಜೆಪಿ ಮುಂಚೂಣಿಯಲ್ಲಿದ್ರೆ 8ರಲ್ಲಿ ಕಾಂಗ್ರೆಸ್ಸು, 2ರಲ್ಲಿ ಜಾತ್ಯತೀತ ಜನತಾದಳ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಆ ಮೂಲಕ ಕಾಂಗ್ರೆಸ್ನ ನಿರೀಕ್ಷೆ ಏನಿದೆ ಡಬಲ್ ಡಿಜಿಟ್, ಈವರೆಗೂ ಕೂಡ ಅದು ರೀಚ್ ಆಗಿಲ್ಲ. ಅಂದ್ರೆ ಈ ಹಂತದವರೆಗೆ ಡಬಲ್ ಡಿಜಿಟ್ಗೆ ಮುನ್ನಡೆಯನ್ನು ಸಾಧಿಸೋದಕ್ಕೂ ಕೂಡ ಆಗಿಲ್ಲ. ಕಾಂಗ್ರೆಸ್ 18+2 ಅಂದ್ರೆ ಬಿಜೆಪಿ 18+2 ಅಂದ್ರೆ NDA ಮೈತ್ರಿಕೂಟ 20ರಲ್ಲಿ ಮುನ್ನಡೆಯಲ್ಲಿದೆ ಅನ್ನೋದು ಈಗಿನ ಅಂಕಿಅಂಶ. ಬಿಜೆಪಿ ಮತ್ತು JDS 20ರಲ್ಲಿ, ಕಾಂಗ್ರೆಸ್ 8ರಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಗೇರಿ ವಿಶ್ವೇಶ್ವರ ಹೆಗಡೆ ಕಾಗೇರಿ 13,338 ಮತಗಳಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರ ವಿರುದ್ಧ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ವಾರಣಾಸಿ ಕ್ಷೇತ್ರ ನರೇಂದ್ರ ಮೋದಿ ಅವರ ಮುನ್ನಡೆಗೆ ಸಾಕ್ಷಿಯಾಗ್ತಾ ಇದೆ. ಉತ್ತರ ಪ್ರದೇಶದ ವಾರಣಾಸಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ನರೇಂದ್ರ ಮೋದಿ ಅವರು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಭಾರಿ ಪ್ರಮಾಣದ ಮುನ್ನಡೆಯನ್ನ ವಾರಣಾಸಿ ಕ್ಷೇತ್ರದಲ್ಲಿ ನರೇಂದ್ರ ಮೋದಿ ದಾಖಲಿಸ್ತಾ ಇದ್ದಾರೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೆ ಪ್ರಿಯಾಂಕಾ ಜಾರಕಿಹೊಳಿ ಭಾರಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 7,000 ಮತಗಳಿಂದ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ವಿರುದ್ಧ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಹಾವು ಏಣಿಯ ಆಟವನ್ನ ಗಮನಿಸ್ತಾ ಇದ್ದೀರಿ. ಆರಂಭದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಮುನ್ನಡೆಯಲ್ಲಿದ್ರು. ಚಾಮರಾಜನಗರದ ಡೀಟೇಲ್ ನೋಡ್ತಾ ಇದ್ದೀರಿ. 16,000 ಮತಗಳ ಅಂತರದಲ್ಲಿ ಸುನೀಲ್ ಬೋಸ್ ಮುನ್ನಡೆಯಲ್ಲಿದ್ದಾರೆ. ಬಿಜೆಪಿಗೆ ಆರಂಭದಲ್ಲೇ ದೊಡ್ಡ ಶಾಕ್ ಎದುರಾಗ್ತಾ ಇದೆ ಚಾಮರಾಜನಗರ. ಅದನ್ನ ಮ್ಯಾಚ್ ಮಾಡ್ತಾ ಹೋಗೋದು, ಆ ಮುನ್ನಡೆಯನ್ನ ಮ್ಯಾಚ್ ಮಾಡ್ತಾ ಹೋಗೋದು ಸಮಸ್ಯೆ ಯಾವುದೇ ಅಭ್ಯರ್ಥಿಗಾದರೂ ಕೂಡ. ಕೋಲಾರದ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ಕೋಲಾರದಲ್ಲಿ ಮಲ್ಲೇಶ್ ಬಾಬು 12,295 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಜೆಡಿಎಸ್ನ ಅಭ್ಯರ್ಥಿ ಮಲ್ಲೇಶ್ ಬಾಬು ಕಾಂಗ್ರೆಸ್ನ KV ಗೌತಮ್ ಅವರ ವಿರುದ್ಧ 12,000ಕ್ಕೂ ಅಧಿಕ ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು 22,000 ಮತಗಳ ಅಂತರದಲ್ಲಿ ಮುಂಚೂಣಿಯಲ್ಲಿದ್ದಾರೆ, ಮುನ್ನಡೆಯಲ್ಲಿದ್ದಾರೆ. 22,000 ಮತಗಳ ಮುನ್ನಡೆ ಅಂತಂದ್ರೆ ಇಲ್ಲಿ ಸ್ಟಾರ್ ಚಂದ್ರು ಅವರಿಗೂ ಕೂಡ ಸಮಸ್ಯೆಯ ಮುನ್ಸೂಚನೆ ಕಾಣ್ತಾ ಇದೆ ಅಂತ ಅರ್ಥ.